ಇನ್ನು ಬೆಂಗಳೂರು ದಕ್ಷಿಣ ಭಾಗದ ಜನತೆಗೆ ದಕ್ಷಿಣ ನಗರ ಪಾಲಿಕೆ ಒಂದು ಬಿಗ್ ಶಾಕ್ ಅನ್ನು ಕೊಟ್ಟಿದೆ. ತೆರಿಗೆ ವಂಚಿಸಿದಂತಹ 4,500 ಜನರಿಗೆ ಶೋಕಾಸ್ ನೋಟಿಸ್ ಅನ್ನು ಕೊಟ್ಟಿದೆ. 3 ಬಾರಿ ನೋಟಿಸ್ ಕೊಡ್ತಾರೆ. ನೋಟಿಸ್ಗೆ ಉತ್ತರ ಕೊಡದೇ ಇದ್ದರೆ ಬಡ್ಡಿ ದಂಡ ಹಾಕೋದಕ್ಕೆ ಮುಂದಾಗಿದ್ದಾರೆ. ಟ್ಯಾಕ್ಸ್ ಕಟ್ಟದೇ ಇದ್ದರೆ ಮುಂದಿನ ದಿನಗಳಲ್ಲಿ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಹಾಗಾದರೆ ಯಾರಿಗೆಲ್ಲ ಈ ರೀತಿ ಶೋಕಾಸ್ ನೋಟಿಸ್ ಕಳಿಸಿದ್ದಾರೆ ಅಂತ ನೋಡೋಣ ಬನ್ನಿ. ಬೆಂಗಳೂರು ದಕ್ಷಿಣ ಜನತೆಗೆ ದಕ್ಷಿಣ ನಗರ ಪಾಲಿಕೆಯಿಂದ ಶಾಕ್. ತೆರಿಗೆ ವಂಚಿಸಿದ 4.5 ಸಾವಿರ ಜನರಿಗೆ ಪಾಲಿಕೆ ನೋಟಿಸ್. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆಯಾದ ಮೇಲೆ ತೆರಿಗೆ ವಂಚನೆದಾರರಿಗೆ ಜಿಬಿಎ ಬಲೆ ಬೀಸಿದೆ. 5 ಪಾಲಿಕೆಗಳು ಕೂಡ ಅಲರ್ಟ್ ಆಗಿವೆ. ದಕ್ಷಿಣ ನಗರ ಪಾಲಿಕೆ ಕೂಡ ಟ್ಯಾಕ್ಸ್ ವಂಚಿತರನ್ನ ಪತ್ತೆ ಹಚ್ಚುತ್ತಾ ಇದೆ. ನೈಜ ಆಸ್ತಿ ಘೋಷಣೆ ಮಾಡಿಕೊಳ್ಳದ ಆಸ್ತಿದಾರರನ್ನ ಪತ್ತೆ ಹಚ್ಚಿ ಬರೋಬ್ಬರಿ 4,552 ಮಂದಿ ನೈಜ ಆಸ್ತಿ ಘೋಷಣೆ ಮಾಡಿಕೊಂಡಿಲ್ಲ ಅಂತ ಪತ್ತೆ ಹಚ್ಚಿ ರೆವೆನ್ಯೂ ಅಧಿಕಾರಿಗಳು ಶೋಕಾಸ್ ನೋಟಿಸ್ ಜಾರಿ ಮಾಡಿದ್ದಾರೆ. ಆಸ್ತಿದಾರರಿಗೆ ಆಕ್ಷೇಪಣೆಗೂ ಕೂಡ ಅವಕಾಶ ಮಾಡಿಕೊಡಲಾಗಿದೆ. ಆದ್ರೆ 3 ಬಾರಿ ನೋಟಿಸ್ ಕೊಟ್ಟರೂ ಕೂಡ ಪ್ರತಿಕ್ರಿಯೆ ಕೊಡದ ಆಸ್ತಿದಾರರಿಗೆ ತೆರಿಗೆ ಜೊತೆಗೆ ಬಡ್ಡಿ ಮತ್ತೆ ದಂಡ ಹಾಕಲು ಮುಂದಾಗಿದ್ದಾರೆ. ರಿವಿಷನ್ ಕೇಸಸ್ ಅಂತ ಇದೆ. ರಿವಿಷನ್ ಕೇಸಸ್ ಅಂದರೆ ಸಾಧಾರಣ ಅವರು ಕಡಿಮೆ ಘೋಷಣೆ ಮಾಡ್ಕೊಂಡಿರ್ತಾರೆ. ಉದಾಹರಣೆಗೆ 5 ಮಹಡಿ ಇರುವಂಥ ಕಟ್ಟಡಗಳಿಗೆ 2 ಮಹಡಿನ ಘೋಷಣೆ ಮಾಡಿರ್ಬೋದು, ಅಥವಾ ಅದನ್ನು ಕಮರ್ಷಿಯಲ್ ಆಗಿ ಬಳಸುವಂಥ ವಿಚಾರವನ್ನು ನಾನು ವಸತಿ ಅಂತ ಘೋಷಣೆ ಮಾಡಿರ್ಬೋದು. ಸೊ ಅಂಥ ಪ್ರಕರಣ ಸುಮಾರು 4,305 ಪ್ರಕರಣಗಳಿಗೆ ನಾವು ನೋಟಿಸ್ ಕೊಟ್ಟು ಸುಮಾರು 24 ಕೋಟಿಯಷ್ಟು ತೆರಿಗೆ ಬರಬಹುದು ಅಂತ ಅಂದಾಜು ಮಾಡಿದ್ವಿ. ಅವ್ರಿಗೂ ಕೂಡ ನಾವು ಈಗಾಗಲೇ ನೋಟಿಸನ್ನು ಕೊಟ್ಟು ಅವರಿಂದ ತೆರಿಗೆ ವಸೂಲಿ ಮಾಡುವಂಥ ಕ್ರಮ ಕೂಡ ನಾವು ಈಗಾಗಲೇ ಮಾಡಿದ್ವಿ. 4,553 ಮಂದಿಯಿಂದ 24 ಕೋಟಿ ತೆರಿಗೆಯನ್ನ ವಸೂಲಿ ಮಾಡೋ ಗುರಿಯನ್ನ ದಕ್ಷಿಣ ನಗರ ಪಾಲಿಕೆ ಇಟ್ಟಿದೆ. ಇದರ ಜೊತೆಗೆ ಅನಧಿಕೃತವಾಗಿ ಇರುವಂತಹ ವಾಣಿಜ್ಯ ಸಂಕೀರ್ಣಗಳಲ್ಲಿ ಸರ್ವೆ ಮಾಡೋದಕ್ಕೆ ಮುಂದಾಗಿದೆ. ಇಷ್ಟೇ ಅಲ್ಲದೆ ನಿಯಮ ಮೀರಿ ಮಳಿಗೆಗಳಿಗೆ ಅವಕಾಶ ನೀಡಿದ್ರೆ ಅಂತಹ ಮಳಿಗೆಗಳ ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಮಾಡಿಸೋದಕ್ಕೆ ಆರೋಗ್ಯ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ಶೋಕಾಸ್ ನೋಟಿಸ್ ಕೊಡಬೇಕು. ಶೋಕಾಸ್ ನೋಟಿಸ್ ಕಾರಣ ಕೆಲವು ನೋಟಿಸ್ ಕೊಟ್ಬಿಟ್ಟು ಅವ್ರಿಗೆ ಇವಾಗ ನಮ್ಮ ಪ್ರಕಾರ ನಿಮಗೆ ನೀವು ಇಷ್ಟು ತೆರಿಗೆ ಬರಬೇಕು, ಸೊ ನೀವು ಅದಕ್ಕೆ ಏನು ಹೇಳ್ತೀರಾ, ನಿಮ್ಮ ಆಕ್ಷೇಪಣೆಗಳಿದೆ ನಮ್ಗೆ ಆಕ್ಷೇಪಣೆನ ತಿಳಿಸಿ, ನಿಮ್ಮ ಸಮಜಾಯಿಷಿದೆ ದಾಖಲೆ ಸಮೇತ ನಮಗೆ ತಿಳಿಸಿ ಅಂತ ಒಂದು ನೋಟಿಸ್ ಕೊಡ್ತೀವಿ. ಆ ನೋಟಿಸಿಗೆ ಉತ್ತರ ಕೊಡ್ತಾರೆ. ಉತ್ತರ ಕೊಟ್ಟ ಮೇಲೆ ಅವರು ಮತ್ತೆ ಅವರು ಮೆಷರ್ಮೆಂಟ್ ಸರಿಗಿಲ್ಲ ಅಂತ ಹೇಳ್ಬೋದು, ಆಕ್ಷೇಪಣೆ ತೆಗಿಬೋದು, ಬೇರೆ ತೆಗಿಬೋದು. ಆಕ್ಷೇಪಣೆ ನಾವು ಹಿಯರ್ ಮಾಡಿ ಅದನ್ನು ಆಲಿಸಿ ನಂತರ ನಮ್ಮ ತೀರ್ಮಾನ ಕೊಡ್ತೀವಿ. ಒಟ್ಟಾರೆ ತೆರಿಗೆ ವಂಚಿತದಾರರ ವಿರುದ್ಧ ಕ್ರಮ ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ನಿಯಮ ಮೀರಿ ಮಳಿಗೆಗಳನ್ನ ನಿರ್ಮಿಸಿ 40 ಅಡಿ 30 ಅಡಿ ರಸ್ತೆಗಳ ನಿಯಮ ಉಲ್ಲಂಘಿಸಿ ಪರವಾನಗಿ ರದ್ದು, ಅಂಗಡಿ ಕ್ಲೋಸ್ ನಿರ್ಧಾರ ಆಗಿದ್ದು ನಿಯಮ ಉಲ್ಲಂಘಿಸಿರೋ ತೆರಿಗೆದಾರರು ಮತ್ತು ಉದ್ದಿಮೆದಾರರಿಗೆ ಸಂಕಷ್ಟ ತಪ್ಪಿದ್ದಲ್ಲ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.